ಇಲ್ಲಿ ರಾಜಕೀಯದ ಧಗೆ ಹೊತ್ತಿ ಉರಿತಾ ಇದೆ. ಸಾಲು ಸಾಲು ಮೀಟಿಂಗ್ಗಳು ಏನೇನೋ ಕತೆ ಕಟ್ತಾ ಇವೆ. ಆದ್ರೆ ಡಿಸಿಎಂ ಡಿಕೆಶಿ ಮಾತ್ರ ಅದೆಲ್ಲ ಹೋದ್ರು ಅಂತ ಹೇಳಿ ಸದಾಶಿವ ನಗರದ ಬಂಗಲೆಯ ಬಳಿ ತಡಕಾಡಿದಾಗ ಸಿಕ್ಕಂಥ ಉತ್ತರ ಇಂಟ್ರೆಸ್ಟಿಂಗ್. ಇತ್ತ ಬ್ರದರ್ ಸುರೇಶ್ ಮಾತ್ರ ಹೊಸ ದಾಳ ಉರುಳಿಸಿದ್ದಾರೆ. ಕಾಂಗ್ರೆಸ್ನ ಭೂಗರ್ಭದಲ್ಲಿ ಉರಿಬೆಟ್ಟ ಸೃಷ್ಟಿಯಾಗ್ತಾ ಇದೆ. ಶಿಲಾಜ್ವಾಲೆಗಳು ಯಾವಾಗ ಸ್ಫೋಟಿಸಲಿದೆ ಅನ್ನೋದು ಹಸ್ತಪಂಡಿತರೇ ಬಲ್ಲರು. ಸಿದ್ದು ಸೀಟ್ ಫೈಟ್ಗೆ ಹೊಸ ಆಕ್ಷನ್ ಗೇಮ್ ಆರಂಭವಾಗಿದೆ. ದೇವರ ಫಲಾಫಲ ಪಡೆಯಲು ಕಾಂಗ್ರೆಸ್ ನಾಯಕರಿಬ್ಬರ ಜಿದ್ದು ಶುರುವಾಗಿದೆ. ಒಬ್ಬರು ತಮಿಳುನಾಡು ಪ್ರವಾಸದಲ್ಲಿದ್ರೆ ಇನ್ನೊಬ್ರು ಇಲ್ಲೇ ತುಮಕೂರು ಸುತ್ತವೇ ಪ್ರದಕ್ಷಿಣೆ ಹಾಕ್ತಿದ್ದಾರೆ. ಅತ್ತ ತಮಿಳುನಾಡಿನ ಪುರಾತನ ದೇವಸ್ಥಾನಕ್ಕೆ ಅಣ್ಣ ಡಿಕೆಶಿ ಪ್ರದಕ್ಷಿಣೆ. ಇತ್ತ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂದ ತಮ್ಮ ಡಿಕೆ ಸುರೇಶ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮಿಂಚಿನ ಬೆಳವಣಿಗೆಗಳು ಘಟಿಸ್ತಾ ಇದ್ದು, ರಹಸ್ಯ ಮೀಟಿಂಗ್ಗಳು ಹಸ್ತವನ್ನ ಚಿಂತೆಗೆ ದಬ್ಬಿದೆ. ಸಿದ್ದರಾಮಯ್ಯ ಸ್ಥಾನಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ತಾ ಇದೆ ಅನ್ನೋ ಸುದ್ದಿ ಇದೆ. ಈ ಸರಣಿ ಭೇಟಿಗಳ ನಡುವೆ ಡಿಸಿಎಂ ಡಿಕೆಶಿ ದಿಢೀರಂತ ತಮಿಳುನಾಡಿಗೆ ಹಾರಿದ್ದಾರೆ. ದ್ರಾವಿಡ ನೆಲದ ಅತ್ಯಂತ ಪುರಾತನ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿರುವ ಅರುಳ್ಮಿಗು ಅರುಣಾಚಲೇಶ್ವರ ದೇಗುಲಕ್ಕೆ ಡಿಕೆಶಿ ಕುಟುಂಬ ಸಮೇತ ಭೇಟಿ ನೀಡಿದ್ದಾರೆ. ಕ್ರಿಸ್ತಶಕ 9ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇಗುಲವು ತನ್ನದೇ ಆದ ವಿಶಿಷ್ಟ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ. ಬೇಡಿದ್ದನ್ನ ಕರುಣಿಸುವ ಶಕ್ತಿ ಹೊಂದಿದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಹೀಗಾಗಿ ಆ ಅರುಣಾಚಲೇಶ್ವರನನ್ನ ಕಾಣಲು ದೇಶದ ವಿವಿಧೆಡೆಯಿಂದ ಅಸಂಖ್ಯಾತ ಭಕ್ತರು ಆಗಮಿಸುತ್ತಾರೆ. ಸಿಎಂ ಕುರ್ಚಿ ವಿಚಾರದಲ್ಲಿ ತೀವ್ರ ಬೆಳವಣಿಗೆ ನಡುವೆ ಡಿಕೆಶಿ ದೇವಾಲಯ ಪ್ರದಕ್ಷಿಣೆ ನಡೆಸ್ತಾ ಇದ್ದು ಚರ್ಚೆ ಹುಟ್ಟುಹಾಕಿದೆ. ಅವಧಿ ಮುಗಿಯುವವರೆಗೂ ಸಿದ್ದರಾಮಯ್ಯನವರೇ ಸಿಎಂ ರೇಸ್ ತೀವ್ರ, ರಿವರ್ಸ್ ಗೇರ್ ಎಳೆದ ಡಿಕೆ ಸುರೇಶ್. ಅತ್ತ ಅಣ್ಣ ಡಿಕೆ ಶಿವಕುಮಾರ್ ದೇಗುಲಗಳ ಪ್ರದಕ್ಷಿಣೆ ಹಾಕ್ತಿದ್ರೆ, ಇತ್ತ ಮಾಜಿ ಸಂಸದ ಡಿಕೆ ಸುರೇಶ್ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಈ ಅವಧಿ ಮುಗಿಯುವವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ಸಿಎಂ ರೇಸ್ನಲ್ಲಿ ರಿವರ್ಸ್ ಗೇರ್ ಎಳೆಯುವ ಯತ್ನ ನಡೆಸಿದ್ದಾರೆ. ನಾನು ಬಹಳಷ್ಟು ಬಾರಿ ಸ್ಪಷ್ಟಪಡಿಸಿದ್ದೇನೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದಿನ ಅವಧಿಯವರೆಗೂ ಕೂಡ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ. ಇವತ್ತೇನು ಮೂಡಾ ಪ್ರಕರಣ ಇದೆ, ಈಗಾಗಲೇ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ, ಇದು ತನಿಖೆ ಮಾಡಬೇಕು ಅಂತ ಹೇಳಿ. ತನಿಖೆ ಮಾಡಲಿಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಓರಗಿತ್ತಿಯರ ಜಗಳದಂತೆ ಕಾಂಗ್ರೆಸ್ನಲ್ಲಿ ಸೀನಿಯರ್ ಪಟ್ಟಕ್ಕೆ ಪೈಪೋಟಿ ಶುರುವಾಗಿದ್ದು, ಸಿದ್ದು ಸರ್ಕಾರದಲ್ಲಿ ನಂಬರ್ 2 ಆಗಿರುವ ಡಿಕೆಶಿಗೆ ಬಡ್ತಿ ಸಿಗದೇ ಇದ್ರೆ ಭವಿಷ್ಯವೇ ಮುಸುಕಾಗುವ ಆತಂಕ ಇದೆ. ಹಾಗಾಗಿ ಬಡ್ತಿಗಿಂತ ಇದ್ದ ಸ್ಥಾನವೇ ಲೇಸು ಅನ್ನೋ ಸ್ಥಿತಿಗೆ ಬಂದ್ರಾ ಅನ್ನೋ ಚರ್ಚೆ ಇದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.